ಸೊ ಮತ್ತು ಕಾಲರ್ ಇದ್ದಾರೆ, ಮಾತಾಡೋಣ. ಕುಮಾರ್ ಅಂತ ನಾಗಮಂಗಲದಿಂದ ಕರೆ ಮಾಡಿದ್ದಾರೆ. ಸೊ ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ಹೇಳಿ ಕುಮಾರ್ ಅವರೇ, ಏನು ಪ್ರಶ್ನೆ ಇದೆ ಗ್ರಹಣದ ಕುರಿತಾಗಿ? ಮೀನರಾಶಿಗೆ ದೋಷ ಅಂತ ಹೇಳ್ತಾ ಇದಾರಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹಾ, ಇದು ಮೀನರಾಶಿಯವ್ರಿಗೆ ದೋಷ ಅಂತ ಹೇಳ್ತಿದಾರಲ್ಲ, ಚಂದನ ಅಂತ ಮಗಳು, ಅದಕ್ಕೆ ಕೇಳ್ಬೇಕಾಗಿತ್ತು ಮೇಡಮ್ ಅವರೇ. ಓಕೆ, ಇದಕ್ಕೆ ಉತ್ತರ ದಿನೇಶ್ ಗುರುಜಿ ಅವರು ಹೇಳ್ತಾರೆ. ನಂದು ಮೀನರಾಶಿನೇ. ನಂದು ಮೀನರಾಶಿ, ಪೂರ್ವಭಾದ್ರ ನಕ್ಷತ್ರ. ದೋಷ ಅಂತಕ್ಕಂಥದ್ದು ಎಲ್ಲಿ ಕೇಳ್ಕೊಂಡು ಇಲ್ಲಿ ಕೇಳ್ತಾ ಇದ್ರೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಫಸ್ಟು. ನನ್ನ ಪ್ರಕಾರ ಗ್ರಹಣ ಅಂತಕ್ಕಂಥದ್ದು ಹೆಚ್ಚಾಗಿ ಆರೋಗ್ಯದ ಮೇಲೆ ಕ್ರಮಗಳನ್ನು ವಹಿಸ್ತಕ್ಕಂಥದ್ದೇ ಹೊರತು ಯಾವುದೇ ಒಂದು ಒತ್ತಡಗಳು ಅಥವಾ ಅವ್ರಿಗೆ ಬರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಬೇರೆ ಮಾನಸಿಕ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಲ್ಲ. ಒಂದು ಯಾಕಪ್ಪ ಅಂತಂದರೆ ಲಗ್ನಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜಾತಕದಲ್ಲಿ. ಲಗ್ನ ನಿಮಿತ್ತ ನಾವು ಪ್ರಿಡಿಕ್ಷನ್ ಹೇಳಿದ್ರೆ ಕಂಪ್ಲೀಟ್ಲಿ ರಾಂಗ್. ಈಗ ನಂದು ಮೀನ ರಾಶಿ ಇರ್ಬೋದು, ಲಗ್ನ ಬೇರೆ ಇರ್ಬೋದು, ಅವರ ಮಗಳ ಲಗ್ನ ಇರ್ಬೋದು. ಲಗ್ನದಿಂದನೇ ಎಲ್ಲ ಋಷಿಮುನಿಗಳು ಹೇಳಿರೋದು ತನುಸ್ಥಾನದಿಂದನೇ ಬರ್ತಕ್ಕಂಥದ್ದು. ಮಾನಸಿಕವಾಗಿ ನಾವು ನೋಡಬೇಕು ಮನಸ್ಥಿತಿಯನ್ನು, ಅಥವಾ ಚಂದ್ರೋ ಮನಸ್ಸೋ ಜಾತಃ ಅಂತ ಹೇಳಿದಾಗ ಚಂದ್ರನಿಂದ ನೋಡ್ತಕ್ಕಂಥದ್ದು ಬರೀ ಮನಸ್ಸನ್ನು ಮಾತ್ರನೇ ವಿಚಾರ. ಆರ್ಥಿಕ ಪರಿಸ್ಥಿತಿ, ಮಟೀರಿಯಲಿಸ್ಟಿಕ್ ಪರ್ಸ್ಯೂಟ್ನ ನೋಡಬೇಕು ಅಂತಂದರೆ ಲಗ್ನದಿಂದ ನೋಡಬೇಕು. ಅವರಿಗೆ ಏನೂ ಸಮಸ್ಯೆ ಇಲ್ಲ ಅಂತಂದರೆ ತಲೆಗೆ ಹುಳ ಬಿಟ್ಕೊಳ್ಳೋದು ಬೇಡ ಅಲ್ವಾ? ಫಸ್ಟು ನಾನು ನನ್ನ ವೈಯಕ್ತಿಕ ಈ ಕಾರ್ಯಕ್ರಮದಿಂದ ಚೆನ್ನಾಗಿರೋರು, ಈ ರಾಶಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸಮಾಧಾನವಾಗಿ ಧೈರ್ಯದಿಂದ ಇರೋರು ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸ್ಕೋಬಾರ್ದು. ಅದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾಗ ಕಷ್ಟ ಬಂದೇ ಬರುತ್ತೆ. ಆವಾಗಲೇ ಹೇಳಿದ್ರು, ರಾಮನಿಗೂ ಕಷ್ಟ ಬಂತು, ಯಾವ ಗ್ರಹಣ ಹಿಡಿದಿತ್ತು ಗೊತ್ತಿಲ್ಲ. ಕೃಷ್ಣನು ಹುಟ್ಟಿದ್ದು ಒಂದು ಸೆರೆಮನೆಯಲ್ಲಿ ಯಾವ ಗ್ರಹಣ ಹಿಡಿದಿತ್ತೋ ಗೊತ್ತಿಲ್ಲ. ಅವ್ರಿಗೂ ಕೂಡ ಈ ಆಪಾದನೆ ಬಂತು, ಕದ್ದಿದ್ದಾರೆ ಅಂತ. ಸೊ ಅದು ನಮ್ಮ ಕರ್ಮಾನುಸಾರ ಬರ್ತಕ್ಕಂಥದ್ದು ಸಪರೇಟು. ಗ್ರಹಣಗಳನ್ನು ನಾವು ತಗೊಂಡಾಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯದ ಕ್ರಮಗಳನ್ನು ನಾವು ನೋಡ್ತೀವಿ. ಇವತ್ತು ನೀವೊಂದು ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಹಾಕಿದ್ದೆ ಆರೋಗ್ಯದ್ದು, ಈ ಸ್ಟಾರ್ಟ್ ಹಾಕಿರೋ ಮುಂಚೆ. ಯಾಕೆಂದರೆ ವಾತಾವರಣದಲ್ಲಿರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟಲ್ ಡೆಬೆಕಲ್ ಅಂತ ನಾವು ಏನು ಕರಿತೀವಿ, ಡಿಸ್ಟರ್ಬೆನ್ಸ್ ಅಂತ ಏನು ಕರಿತೀವಿ, ಅದು ಹೆಚ್ಚಾಗಿರುತ್ತೆ. ಒಂದು ಈಗ ನಮ್ಮ ಮೈಥಾಲಜಿ ಪ್ರಕಾರ ನೀವು ರಾಹುಕೇತುಗಳು ಬೃಹತ್ ಪರಾಶರದಲ್ಲಿರ್ಬೋದು, ಬೃಹತ್ ಸಂಹಿತದಲ್ಲಿರ್ಬೋದು, ವರಾಹಮಿರ ಇರ್ಬೋದು, ಪೌಲಶ ಇರ್ಬೋದು, ಭಾಸ್ಕರಾಚಾರ್ಯ ಇರ್ಬೋದು, ಅಥವಾ ಉತ್ತರ ಕಾಲಾಮೃತದಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ರಾಹುಕೇತುಗಳ ವಿಚಾರ ಹೇಳಿದ್ದಾರೆ. ಅಲ್ಲಿ ಹಾವು ಅಥವಾ ಅಂತ ಹೇಳಿದ್ದಾರೆ. ಆದರೆ ನಾನು ಎಲ್ಲರಿಗೂ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂರ್ಯ ಮತ್ತು ಚಂದ್ರರ ಚಲನೆಯಿಂದ ಡಾಟ್ ಅಂತ ಹೇಳಿದ್ನಲ್ಲ, ಆಕಾಶದಲ್ಲಿ ಆ ಡಾಟು ಹಾವಿನ ರೀತಿ ಹೋಗುತ್ತೆ. ಕ್ರಿಸ್ ಕ್ರಾಸ್ ಅಂತ ಹೇಳ್ತೀವಿ, ಅದನ್ನು ಕ್ರಿಸ್ ಕ್ರಾಸ್ ಅಂತ ಕರಿತೀವಿ. ಸೊ ಆ ಮೆಥಡಾಲಜಿ ನಾವು ಆಕಾಶದಲ್ಲಿ ಚಂದ್ರ ಸೂರ್ಯನ ಸುತ್ತ ಹೋಗಿ 27 ದಿವಸ ಬೇಕು, ಭೂಮಿ ಸುತ್ತ ಹೋಗೋಕೆ 27 ದಿವಸ ಬೇಕು ಒಂದು ಸೈಕಲ್ಗೆ, 27 ಡೇಸ್ ಆರ್ 28 ಡೇಸ್. ಆ ಸೈಕಲ್ಲು, ಒಂದು ಸೈಕಲಲ್ಲಿ ಆ ಬಿಂದುಗಳು ಚೇಂಜ್ ಆಗ್ತಾ ಹೋಗ್ತಾ ಇರ್ತವೆ ಎವ್ರಿ 20 ಡೇಸ್. ಎವ್ರಿ 20 ಡೇಸು ಚೇಂಜ್ ಆಗ್ತಾ ಇರುತ್ತೆ. ಆ ಡಾಟ್ನ ನಾವು ಆಕಾಶದಲ್ಲಿ ಡಾಟ್ ಬರ್ಕೊಂಡು ಹೋದರೆ ಈ ಥರ ಹಿಂಗೆ ಆ್ಯಂಗಲಲ್ಲಿ ಹೋಗ್ತಾ ಇರುತ್ತೆ. ಯಾವಾಗ ಈ ಆ್ಯಂಗಲ್ಲು, ಎಲ್ಲ ಆ್ಯಂಗಲ್ಲು ಒಂದು ಸ್ಟ್ರೈಟ್ ಲೈನಲ್ಲಿ ಬರುತ್ತೋ ಅದೇ ಗ್ರಹಣ. ಸೊ ಅದು ಹಾವಿನ ಆಕಾರದಲ್ಲಿ ಹೋಗ್ತಾ ಇದೆ. ನಾವು ಹಾವಿಗೆ ಹೆಸರಿಟ್ಬಿಡೋಣ ಅಂಥೇಳಿ ಹಿಂದಿನ ಕಾಲದಲ್ಲಿರ್ತಕ್ಕಂಥ ಋಷಿಮುನಿಗಳು ಅಥವಾ ಈಗಿನ ಕಾಲದಲ್ಲಿರ್ತಕ್ಕಂಥ ಸಾಹೇಬ್ರು ಹೇಳಿದ್ರಲ್ಲ, ಇವತ್ತು ಆ ಅಸ್ಟ್ರಾನಂಬರ್ಸ್ ಇದು ಪಡಲ್ಲ ಮತ್ತು ಸೈಂಟಿಸ್ಟ್ ಇಷ್ಟಪಡಲ್ಲ. ಆಗಿನ ಕಾಲದ ಜ್ಯೋತಿಷ್ರೇ ಅಸ್ಟ್ರಾನಂಬರ್ಸ್ ಮತ್ತು ಸೈಂಟಿಸ್ಟು, ಈಗಿನ ಕಾಲದ ಸೈಂಟಿಸ್ಟು ಅದನ್ನು ದೂರ ಇಟ್ಟಿದ್ದಾರೆ. ಅದು ಹಳೆ ಕಾಲದಲ್ಲಿ ಅಸ್ಟ್ರಾನಮಿ, ಅಸ್ಟ್ರಾಲಜಿ ಅಂತ ಎರಡು ಇರಲೇ ಇರಲಿಲ್ಲ. ಜ್ಯೋತಿಷ್ಶಾಸ್ತ್ರ ಅಂದರೆ ಒಂದೇ, ಅದರೊಳಗೆ 3 ಭಾಗ: ಗಣಿತ, ಸಂಹಿತ ಮತ್ತು ಹೋರ ಅಂತ. ಗಣಿತ ಅಂದರೆ ಸಿದ್ಧಾಂತ ಅಂತ ಕರಿತೀವಿ ನಾವು. ಆ ಸಿದ್ಧಾಂತ ಅಥವಾ ಗಣಿತದಲ್ಲಿ ಕಂಪ್ಲೀಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು. ಯಾಕೆ ಅಂದರೆ ನಾನು 93-94 ಆಸ್ಟ್ರಾನಮಿ ಕೋರ್ಸ್ ಮಾಡಿದವ ನಾನು, 31 ವರ್ಷದ ಕೆಳಗೆ ಕಂಪ್ಲೀಟ್. ಆಶ್ಲೇಷ ನಕ್ಷತ್ರ ಕಾಣಿಸುತ್ತೆ ನಕ್ಷತ್ರ ಅಂತ ಕರೆಯೋದಕ್ಕೇನೆ ಇವಾಗ ಮುಹೂರ್ತ ಚಿಂತಾಮಣಿ ಅನ್ನೋ ಗ್ರಂಥದಲ್ಲೂ ಕೂಡ ಅದನ್ನೇ ಹೇಳಿದೆ. ಭಾಳ ಒಳ್ಳೆ ಪಾಯಿಂಟ್ ಎತ್ತಿದ್ರು ನಮ್ಮ ದಿನೇಶ್ ಅವರು. ಅದು ಲಗ್ನದ ಮೇಲೆ ಅಂತ ಹೇಳಿದಾಗ ಲಗ್ನದ ಮೇಲೇ ನಾವು ಪ್ರತಿಯೊಂದು ನೋಡ್ತಕ್ಕಂಥದ್ದು. ಇನ್ನೂ ಕೆಲವರು ನಾನು ತುಂಬ ಸತಿ ನೋಡಿದ್ದೀನಿ, ಈ ಟಿ ವಿನಲ್ಲಿ ಹೇಳ್ತಕ್ಕಂಥ ಎಷ್ಟೋ ಜನ ಜ್ಯೋತಿಷಿಗಳು ಅಂತ ಇರ್ತಕ್ಕಂಥದ್ದು ಜನ್ಮ ಲಗ್ನದ ಮೇಲೆ ಅಂತ ಹೇಳ್ತಾರೆ. ಗೋಚಾರ ಖಂಡಿತ ತಪ್ಪೋದು.
ಜನ್ಮ ರಾಶಿ ಮೇಲೆ ಹೇಳಬೇಕು, ಅದಕ್ಕೆ ಶಾಸ್ತ್ರ ಪ್ರಮಾಣ ನಾನು ಇಲ್ಲೇ ಇದೆ ಹೇಳ್ತೀನಿ ನಾನು. ವಿವಾಹೇ ವ್ರತಬಂಧೇ ಚ ಯಾತ್ರಾಯಾಮ್ ಕ್ಷೌರಕರ್ಮಣಿ ಮಾಂಗಲ್ಯೇ ಗೋಚರೇ ಚೇವ ಜನ್ಮರಾಶೇ ವಿಶೇಷತಃ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನಾನು ಪ್ರತಿಯೊಂದನ್ನು ಹೇಳಬೇಕಾದ್ರೆ ಶಾಸ್ತ್ರವನ್ನು ಕೋಟ್ ಮಾಡೇ ಹೇಳೋದು ನಾನು. ಹಾಗಾಗಿ ಏನಾಗುತ್ತೆ ಅಂದರೆ ವಿವಾಹೇ ವ್ರತಬಂಧೇ ಚ ಯಾತ್ರಾಯಾಮ್ ಕ್ಷೌರಕರ್ಮಣಿ ಈಗ ಅವ್ರ ಬದಲಾಗಿ ನಾನು ಮಾಂಗಲ್ಯೇ ಗೋಚರೇ ಚೈವ ಜನ್ಮರಾಶೇ ವಿಶೇಷತಃ. ಜನ್ಮ ರಾಶಿಯಿಂದಾನೇ ಹೇಳಬೇಕೆ ಹೊರತು ಜನ್ಮ ಲಗ್ನದಿಂದ ನಾವು ಇಡೀ ಮನುಷ್ಯನಿಗೆ ಏನಾಗತ್ತೆ ಅನ್ನೋ ಆಗು ಹೋಗುಗಳನ್ನ ಹೇಳ್ಬೋದು ನಾವು. ಅದು ಬಿಟ್ಟು ಜನ್ಮ ರಾಶಿಯಿಂದ ನಾವು ನೋಡಬೇಕು ಅಂದ್ರೆ ಗೋಚರ ಜನ್ಮ ರಾಶಿಯಿಂದ. ನಂದೇ ಪ್ರಶ್ನೆ, ಈಗ ಅವ್ರ ಬದಲಾಗಿ ನಾನೇ ಪ್ರಶ್ನೆ ಕೇಳ್ತೀನಿ. ಈಗ ನೀವು ಜನ್ಮ ಜಾತಕ ಲಗ್ನ ಅಂತ ಹೇಳ್ತಿದ್ರಿ, ಇನ್ ಕೇಸ್ ಜಾತಕ ಇಲ್ಲದೆ ಹೋದ್ರೆ ಅವ್ರ ಕೆಳ ಪ್ರಶ್ನೆ. ನಷ್ಟ ಜಾತಕ ಇದೆಯಲ್ಲ, ವರಾಹ ಮಹಿರಾಚಾರ್ಯರದು ಬೃಹತ್ ಜಾತಕ ಶಾಸ್ತ್ರದಲ್ಲಿ ಕಡೇ ಅಧ್ಯಾಯ ಬಂದ್ಬಿಟ್ಟು ನಷ್ಟ ಜಾತಕ ಪ್ರಕರಣ ಅಂತಾನೆ. ಜಾತಕ ಅಷ್ಟು ಸುಲಭವಾಗಿ ಅಷ್ಟು ಜಲ್ದಿ ಹಾಕಕ್ ಬರಲ್ವಲ್ಲ. ನಿಮಗೆ ಬರಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ಬರ್ದೇಳ ನನ್ನ ಬಂದು ನಾನು ಹೇಳ್ಕೊಡಕ್ ರೆಡಿ ಇದೀನಿ. ನಷ್ಟ ಜಾತಕ ಈಸಿ, ಅದರಲ್ಲಿ ನಷ್ಟ ಜಾತಕದ ಏನ್ ಕಷ್ಟ? ಬಹಳ ಈಸಿ ಅದು. ಅಷ್ಟು ಬೇಡ, ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಇಡೀ ಪ್ರಪಂಚ ತಾತ್ಕಾಲಿಕನೇ ಹಾಕೊಳ್ಳಿ. ಇವಾಗ ಶುಕ್ರ ಎಲ್ಲಿದೆ, ಗುರು ಎಲ್ಲಿದೆ ಹೇಳ್ಬೋದು, ಪ್ರಶ್ನೆ ಮಾರ್ಗ ಅಂತಾನು ಅದನ್ನೇ ಹೇಳೋದು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಒಂದು ಹೆಸರಂತೂ ಇಟ್ಟಿರ್ತಾರೆ. ಗೊತ್ತಾಯ್ತಾ? ಈ ಕಾಲದಲ್ಲಿ ಟಿಂಕು ಪಿಂಕು ಮಂಕು ಅಂತ ಇರ್ಬೋದು, ಗೊತ್ತಿಲ್ಲ. ಹಳೆ ಕಾಲದಲ್ಲಿ ಒಳ್ಳೆ ಹೆಸರಂತೂ ಇಡ್ತಾ ಇದ್ರು. ಆ ಹೆಸರ ಮೇಲೆ ಚೂಚೆ ಚೋಲ ಅಶ್ವಿನಿ ಲೀಲು ಲೇವಲೋ ಭರಣಿ ಆಯಿ ಉಯೆ ಕೃತಿಕ ಅಂತ ಈ ತರ ನಮಗೆ ಇದೆ. ಯಾವ ಅಕ್ಷರದಿಂದ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಡ್ತು ಅಂದ್ರೆ ಆ ಅಕ್ಷರಕ್ಕೆ ಆ ನಕ್ಷತ್ರ ರಾಶಿ ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ. ಇದೇ ಲೆಕ್ಕಾಚಾರದಲ್ಲಿ ನಿಮಗೆ ಯಾರಿಗೆ ಡೇಟ್ ಆಫ್ ಬರ್ತ್ ಜೊತೆಗೆ ಎಕ್ಸಾಕ್ಟ್ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ, ಅವರು ನಿಮ್ಮ ನಾಮ ನಕ್ಷತ್ರದ ಮೇಲೆ ನಾಮರಾಶಿ ಮೇಲೆ ತಿಳ್ಕೊಬೇಕೆ ಹೊರತು ಅದು ನಕ್ಷತ್ರ ಇಟ್ಟಿದ್ರೆ ಅದು ಇಟ್ಟಿದ್ರೆ ಈಗ ಅವ್ರಿಗೆ ಏನಾಗುತ್ತೆ, ಪ್ರಸ್ತುತ ದಶಾನು ಕ್ಯಾಲ್ಕುಲೇಟ್ ಮಾಡಬಹುದು ಸರ್. ಈಗ ಅವರು ಪಾದದಲ್ಲಿ ಕ್ಯಾಲ್ಕುಲೇಟ್ ಅಲ್ಲ ಸರ್, ಈಗ ಈ ಕಾರ್ಯಕ್ರಮ ನೋಡ್ತಾ ಇದಾರಲ್ಲ, ಅವರು ಈ ರಾಶಿ ಆ ರಾಶಿ ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಿರ್ತೀವಿ. ಅವ್ರೇನ್ ಮಾಡ್ತಾರೆ, ನಮ್ಮ ಹತ್ರ ಜಾತಕ ಇಲ್ಲ, ನಮ್ಮ ಹತ್ರ ಜಾತಕ ಇಲ್ಲ, ಹೆಸರಲ್ಲಿ ಮೇಲೆ ನೋಡೋಣ ಅಂದ್ರೆ ನಿಮ್ಗೆ ಹುಟ್ಟಿದಾಗ ಒಂದು ಹೆಸರು ಇದ್ರು, ಆಮೇಲೆ ರೂಢಿರಾಮ 2-3 ಹೆಸರಾಗ್ಬಿಟ್ಟಿದೆ, ನಂದು 2-3 ಹೆಸರು ಅಂತ ಗೊತ್ತಿದೆ, ಡೇಟ್ ಆಫ್ ಬರ್ತ್ ಅದು ಸರಿ ಇಲ್ಲ, ಅವ್ರಿಗೆ ಡೌಟ್ ಆದ್ರೆ ಏನ್ ಮಾಡೋದು? ಈ ಪ್ರಶ್ನೆಗೆ ನಾನು ಆನ್ಸರ್ ಕೊಡ್ತೀನಿ. ಯಾಕೆ ಅಂದ್ರೆ ಹುಟ್ಟಿದಾಗ ಏನು ಹೆಸರಿಟ್ಟಿರ್ತಾರೆ, ಸಾಮಾನ್ಯ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕಮ್ಯುನಿಟಿ ನಾವು ಮಾತಾಡ್ತಿರೋದು. ಇಲ್ಲಿ ಯಾವುದೇ ಜಾತಿ ಪಥ ಅಂತ ಅರ್ಥ ಇಲ್ಲ. ನಾನು ಹುಟ್ಟಿದಾಗ ಏನು ಮಾಡ್ತಾರೆ, ಹಳೆ ಕಾಲದಿಂದನೂ ಕೂಡ ಸಾಮಾನ್ಯ ಅಂದರೆ ಊರಿಗೊಬ್ಬ ಜೋಯಿಸ ಇದ್ದೇ ಇರ್ತಾನೆ. ಹಳೆ ಕಾಲದಿಂದ ಗಾದೆ ಅವನ ಹತ್ರ ಹೋಗಿ ಸ್ವಾಮಿಯವರೇ ಇಂಥ ಟೈಮಿಗೆ ಮಗುವಾಗಿದೆ ಅಂದ ತಕ್ಷಣ ಅವ್ನು ನೋಡ್ತಾನೆ, ಕ್ಯಾಲ್ಕುಲೇಟ್ ಮಾಡ್ತಾನೆ, ಯಾವುದೋ ಸರಿ ಚಿತ್ತ ನಕ್ಷತ್ರ ಪೇಪರ್ ಆದಿ ಚಿತ್ತ ಸರಿ ರಮೇಶ ಅಂತ ಇಡಪ್ಪ ಅಂತ ಹೇಳ್ತಾರೆ. ಅಥವಾ ಇನ್ಯಾವನೋ ಒಂದು ಹೆಣ್ಮಗು ಹುಟ್ಟಿರುತ್ತೆ, ಲೀಲಾ ಅಂತ ಹುಟ್ಟಿರುತ್ತೆ, ಲೀಲು ಲೇಲೋ ಭರಣಿ ನಕ್ಷತ್ರ ಅಂತ ಹೇಳಿ ಲೀಲಾ ಅಂತ ಇಡಿ ಅಂತ. ಹೀಗೆ ಇಟ್ಟ ಹೆಸರು ಏನಿರುತ್ತೆ ಮೊದಲನೇದು, ಅದು ನಕ್ಷತ್ರದ ಮೇಲೆ 99% ಇಟ್ಟಿರ್ತಾರೆ. ನಿಮ್ಮ ನಕ್ಷತ್ರ ನಡೀಲಿ ಸರ್. ಅದಕ್ಕೇನೆ ನಮ್ಮ ಶಾಸ್ತ್ರದಲ್ಲಿ ಮಾಸನಾಮ, ನಕ್ಷತ್ರನಾಮ, ವ್ಯಾವಹಾರಿಕ ನಾಮ ಅಂತ ನಾಮಕರಣ ಮಾಡಬೇಕಾದ್ರೆ ನಮಗೆ ಇರ್ತಕ್ಕಂಥ ಇದ್ರ ಜೊತೆಗೆ ದೇವತಾನಾಮ ಅಂತ ಸೇರಿಸ್ಕೊಳ್ತೀವಿ. ನಾಮ ಚತುಷ್ಟಯ ಅಂತ ಆಶ್ವಲಾಯನ ಗೃಹ್ಯ ಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಪ್ರಶ್ನಾಶಾಸ್ತ್ರದ ಬಗ್ಗೆ ಕೇಳಿದ್ರು, ಹೇಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋಣ. ಬಟ್ ಇದೇ ತರ ಲೈವ್ಲಿ ಆಗಿ ಚರ್ಚೆ ಹೋಗ್ತಾ ಇರಲಿ. ಬಟ್ ಅದಕ್ಕಿಂತ ಮುಂಚೆ ಕಾಲರು ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡ್ತೀನಿ.